ಮತ್ತೊಂದ್ ಕಡೆಯಲ್ಲಿ ರಸ್ತೆಗೆ ಯಾಕೆ ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ ಬಿಸಿಲು ಇಲ್ಲಿ ಬೆಂಗಳೂರಲ್ಲಿ 36 ಡಿಗ್ರಿ ಇದೆ, ಗದಗದಲ್ಲಿ 38 ಡಿಗ್ರಿ ಇದೆ, ರಾಯಚೂರಲ್ಲಿ ಅಂತಂದ್ರು 44 ಡಿಗ್ರಿ. ಜಸ್ಟ್ ಇಮ್ಯಾಜಿನ್ 44 ಡಿಗ್ರಿ ಸೆಲ್ಸಿಯಸ್ ಆ ವಾತಾವರಣದಲ್ಲಿ ಇರೋದು ಹೇಗೆ? ಅಶ್ವಿನಿ, ನಾನೇ ಮೊನ್ನೆ ರಾಯಚೂರು ಹೋಗಿದ್ದೆ, ಕೊಪ್ಪಳ ಹೋಗಿದ್ದೆ, ಹೊಸಪೇಟೆ, ವಿಜಯಪುರ ಎಲ್ಲ ಹೋಗಿದ್ದೆ. ಆ ಬಿಸಿ ಹಬೆಯಲ್ಲಿ ಜನ ಜಾನುವಾರುಗಳೆಲ್ಲ ಹೆಂಗ್ ಬದುಕ್ತಾವ ಅನ್ನೋದೇ ಕಷ್ಟ. ಹೊರಗಡೆ ಹೋಗೋಕೆ ಸಾಧ್ಯವೇ ಇಲ್ಲ. ನೋಡಿ, ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಸರ್ಕಾರಿ ಕಚೇರಿಗಳು ತೆರೆದಿರ್ತವೆ. ಅದಾದ ನಂತರ ಎಲ್ಲರೂ ಕೂಡ ಮನೆ ಸೇರ್ತಾರೆ. ಅಷ್ಟು ಹಬೆ ಇದೆ, ಅಷ್ಟು ಬಿಸಿಲಿದೆ. ಜನ ಅಂತೂ ಕಂಗಾಲಾಗಿದ್ದಾರೆ. ದಿನದಿನಕ್ಕೂ ಈ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಬಿಟ್ರೆ ಕಡಿಮೆ ಆಗುವಂತಹ ಸೂಚನೆಗಳಿಲ್ಲ. ಈ ಬೆಂಕಿ ಬಿಸಿಲಿಗೆ ಜನ ಅಂತೂ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಬಿಸಿಲಿನ ತಾಪಮಾನ ಹೇಗಿದೆ, ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಕರುನಾಡಿನಲ್ಲಿ ಬಿಸಿಲು ಧಗಧಗ, ಬಿಸಿಲ ಝಳಕ್ಕೆ ಜನ ಕಂಗಾಲು, ಹೆಚ್ಚಿದ ತಾಪಮಾನ, ಯೆಲ್ಲೋ ಅಲರ್ಟ್. ರಾಜ್ಯದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಅಕ್ಷರಶಃ ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ. ಬೆಂಕಿ ಬಿಸಿಲಿಗೆ ಜನ ಸುಸ್ತು. ಗದಗ ಜಿಲ್ಲೆಯಲ್ಲಿ 38 ಡಿಗ್ರಿ ಉಷ್ಣಾಂಶ. ಗದಗ, ಬೆಟಗೇರಿ, ಅವಳಿ ನಗರಗಳು ಕಾದ ಕಾವಲಿಯಂತಾಗಿವೆ. ಬಿಸಿಲಿನ ತಾಪ ಸಹಿಸಲಾಗಿದೆ. ಜನರು ಹೊರಗಡೆ ತಿರುಗಾಡುವುದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರ ಪಾಡು ಹೇಳತಿರದಾಗಿದೆ. ಗದಗ ನಗರದಲ್ಲಿ ಸಾಕಷ್ಟು ರಣಭೀಕರ ಬಿಸಿಲು ಆವರಿಸಿರುವಂಥದ್ದು. ಹೀಗಾಗಿ ಬೈಕ್ ಸವಾರರು, ಜನಸಾಮಾನ್ಯರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವಾಗ ಗದಗನ ಮುಳುಗುಂದ್ ನಾಕಾದಲ್ಲಿದ್ದೇನೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮುಳುಗುಂದ್ ನಾಕ ಆಗಿರ್ಬೋದು, ಭೂಮರೆಡ್ಡಿ ಸರ್ಕಲ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕೂಡ ಪ್ರಮುಖ ಸರ್ಕಲ್ಗಳು. ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಬೈಕ್ ಸವಾರರು ಈ ಒಂದು ಬಿಸಿಲಿನ ಧಗೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಗ್ರೀನ್ ಮ್ಯಾಟ್ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಗದಗ ಬೆಟಗೇರಿ ನಗರಸಭೆ ಅಳವಡಿಕೆ ಮಾಡಿದೆ. ಹೀಗಾಗಿ ಬೈಕ್ ಸವಾರರಿಗೂ ಕೂಡ ಇದು ಸಾಕಷ್ಟು ಅನುಕೂಲವಾಗಿದೆ ಅಂತಾನೆ ಹೇಳ್ಬೋದು. ಅಯ್ಯೋ ಸಾಕಪ್ಪ ಸಾಕು ಈ ಬಿಸಿಲು. ಕೋಲಾರ ಜಿಲ್ಲೆಯಲ್ಲಿ 39 ಡಿಗ್ರಿ ಉಷ್ಣಾಂಶ. ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರುತ್ತಿದೆ. ದಾಖಲೆ ಪ್ರಮಾಣದ ಬಿಸಿಲ ಝಳಕ್ಕೆ ಜನ ತತ್ತರಿಸಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. 12 ಗಂಟೆ ಅಲ್ಲ, 4 ಗಂಟೆ 5 ಗಂಟೆವರೆಗೂ ಇದೇ ಬಿಸಿಲು ಇರ್ತದೆ, ಹಂಗೆ ಇರ್ತದೆ. ಅದೇನು ಬಿಸಿಲು, ಅದೇನು ದೇವ್ರಿಗೆ ತಿಳಿಬೇಕು. ಭಾಳ ತೊಂದರೆ ನೀರು ಕುಡಿದು ಊಟ ಮಾಡೋಕ್ಕಾಗ್ತಾರಲ್ಲ. ಈ ರೈತರಿಗೆ ಬೆಳೆಗಳಿಗೆ ಆ ಬೆಲೆ ಇಲ್ಲ. ಇದೇ ಒಂದು ಪ್ರಾಬ್ಲಮ್ ಆಗ್ಬಿಟ್ಟಿದೆ. ಈ ಬಿಸಿಲು ಇದ್ರೆ ಇನ್ನು ಬೆಳೆಗಳಿಗೆ ನೀರು ಕಟ್ಟಿದ್ರು ಒಣಗಿರ್ತದೆ. ವಯಸ್ಸಾದ ಪರಿಸ್ಥಿತಿ ಹೆಂಗಣ? ಅಯ್ಯೋ ದೇವ್ರೇನು ನೋಡ್ಕೊಂಬಗಪ್ಪ, ವೆಂಕಟರಮಣ ಸ್ವಾಮಿ ನೋಡ್ಕೊಂಬ, ಗುರು ರಾಘವೇಂದ್ರ ಸ್ವಾಮಿ ಏನೋ ನಮ್ಮನ್ನ ಕಾಪಾಡ್ಕೊಂಡು. ಬಿಸಿಲಿಗೆ ಹೈರಾಣಾದ ಗುಮ್ಮಟನಗರಿ ಜನ. ವಿಜಯಪುರ ಜಿಲ್ಲೆಯಲ್ಲಿ 40 ಡಿಗ್ರಿ ಉಷ್ಣಾಂಶ. ಇತ್ತ ರಣಬಿಸಿಲಿಗೆ ಗುಮ್ಮಟನಗರಿ ಜನ ಕಂಗೆಟ್ಟಿದ್ದಾರೆ. 40 ಡಿಗ್ರಿಗಿಂತಲೂ ಅಧಿಕ ತಾಪಮಾನ ಇದ್ದು ಮನೆಯಿಂದ ಹೊರಬರಲು ಪರದಾಡುವ ಸ್ಥಿತಿ ನಿರ್ಮಾಣವಾಗಿದೆ. ಝೂ ಪ್ರಾಣಿಗಳಿಗೆ ಮಡ್ ಬಾತ್. ವಿಜಯನಗರ ಜಿಲ್ಲೆಯಲ್ಲಿ 36 ಡಿಗ್ರಿ ಉಷ್ಣಾಂಶ. ಇನ್ನು ವಿಜಯನಗರದ ಹಂಪಿ ಝೂನ ಪ್ರಾಣಿಗಳು ಬಿಸಿಲಿನ ಝಳಕ್ಕೆ ಕಂಗಾಲಾಗಿದೆ. ಇದರಿಂದ ಇವುಗಳ ಆರೈಕೆಗೆ ಝೂ ಸಿಬ್ಬಂದಿ ಮಡ್ ಬಾತ್, ವಾಟರ್ ಬಾತ್ ವ್ಯವಸ್ಥೆ ಮಾಡಿದ್ದಾರೆ. ಕಲ್ಯಾಣ ಕರ್ನಾಟಕದಲ್ಲಿರ್ತಕ್ಕಂತಹ ಏಕೈಕ ಝೂ ಹಂಪಿ ಝೂ ಏನಿದೆ, ಅಟಲ್ ಬಿಹಾರಿ ಝೂಲಾಜಿಕಲ್ ಪಾರ್ಕ್ ಹಂಪಿ ಝೂ ಏನಿದೆ, ಆ ಹಂಪಿ ಝೂನಲ್ಲಿರ್ತಕ್ಕಂತಹ ಪ್ರಾಣಿಗಳಿಗೆ ಮತ್ತು ಸ್ಥಳೀಯ ಪಕ್ಷಿಗಳಿಗೆ ಇವತ್ತು ಒಂದು ಕೂಲ್ ವಾತಾವರಣವನ್ನು ಸೃಷ್ಟಿ ಮಾಡಲಿಕ್ಕೆ ಈ ಒಂದು ರೀತಿಯ ವ್ಯವಸ್ಥೆಯನ್ನು ಮಾಡಲಾಗಿರ್ತಕ್ಕಂಥದ್ದು. ಇದನ್ನು
ಮಣ್ಣೇನಿದೆ ಮಣ್ಣನ್ನು ಸಂಪೂರ್ಣವಾಗಿ ತೋಡಿ ಅದರಲ್ಲಿ ಔಷಧಿಗಳನ್ನು ಕೂಡ ಹಾಕಿ ಅವಕ್ಕೆ ಚಿಕಿತ್ಸೆಯನ್ನು ನೀಡೋದ್ರ ಜೊತೆಗೆ ನೀರನ್ನು ಕೂಡ ಬಿಟ್ಟು ಇಲ್ಲಿ ಬಂದು ಕೂಡ್ತಕ್ಕಂತಹ ಪ್ರಾಣಿಗಳಿಗೆ ಸಂಪೂರ್ಣವಾಗಿ ಒಂದು ಕೂಲ್ ಆದಂಥ ತಂಪಾದ ವಾತಾವರಣವನ್ನು ನಿರ್ಮಾಣ ಮಾಡಲಿಕ್ಕೆ ಸ್ಥಳೀಯ ಹಂಪಿ ಝೂನ ಆಡಳಿತ ವರ್ಗ ಮಾಡಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಗಮನಿಸ್ಬೋದು, ಪ್ರಾಣಿಗಳು ಎಲ್ಲಿ ಬಂದು ಕೂಡ್ತವೆ ಅಂತಕ್ಕಂತಹ ಜಾಗದಲ್ಲಿ ನೀರನ್ನು ಸಿಂಪಡಿಸ್ತಕ್ಕಂತಹ ವ್ಯವಸ್ಥೆಯನ್ನು ಕೂಡ ಸ್ಥಳೀಯವಾಗಿ ಮಾಡಿರ್ತಕ್ಕಂಥದ್ದು. ರಣಬಿಸಿಲಿಗೆ ಬೆಂದ ಕಾಳೂರು. ಬೆಂಗಳೂರಲ್ಲಿ 36 ಡಿಗ್ರಿ ಉಷ್ಣಾಂಶ. ಸಿಲಿಕಾನ್ ಸಿಟಿ, ಗಾರ್ಡನ್ ಸಿಟಿ ಅನಿಸಿಕೊಂಡಿರೋ ಬೆಂಗಳೂರಲ್ಲಿ ಬಿಸಿಲಿನ ಧಗೆ ಅಷ್ಟಿಷ್ಟಲ್ಲ. ಸಿಟಿಯ ಬಿಸಿಲಿಗೆ ಜನ ಕಂಗಾಲಾಗಿದ್ದಾರೆ. ಜನ ಮನೆಯಿಂದ ಹೊರಬರಲು ಪರದಾಡ್ತಿದ್ದಾರೆ. ಇನ್ನೂ ಒಂದು ವಾರದವರೆಗೆ ಈ ರೀತಿ ಒಂದು ವಾತಾವರಣ ಮುಂದುವರಿತೈತಿ. ಬೆಂಗಳೂರಿನಲ್ಲಿ ಕನಿಷ್ಠ ಉಷ್ಣಾಂಶ ಮತ್ತು ಗರಿಷ್ಠ ಉಷ್ಣಾಂಶ ಸಾಮಾನ್ಯ ಉಷ್ಣಾಂಶಕ್ಕಿಂತ 2-3 ಡಿಗ್ರಿ ಸೆಲ್ಸಿಯಸ್ ಇರುವುದರ ಕಾರಣದಿಂದಾಗಿ ನಮಗೆ ಜಾಸ್ತಿ ಹಗಲಿ ಹೊತ್ತಿನಲ್ಲಿ ಮತ್ತು ರಾತ್ರಿ ಹೊತ್ತಿನಲ್ಲಿ ಸೆಕೆ ಅನುಭವ ಆಗ್ತಾ ಇದೆ. ನೀವು ಬೆಂಗಳೂರಿನಲ್ಲಿ ಹೀಟ್ ಐಲ್ಯಾಂಡ್ ಇಫೆಕ್ಟ್ ಅಂತ ಕರಿತೀವಿ ನಾವು. ಅಂದ್ರೆ ಎಲ್ಲ ಗಿಡ ಮರಗಳ ಬದಲಾಗಿ ನಮಗೆ ಕಾಂಕ್ರೀಟ್ ಕಾಡಾಗಿದೆ. ಹಿಂಗಾಗಿ ಇಲ್ಲೇನೋ ಇದು ಏನು ಮಾಡ್ತಾ ಬಿಲ್ಡಿಂಗ್ಸು ಮತ್ತು ರೋಡ್ಗಳು ಜಾಸ್ತಿ ಹೀಟ್ ಅಬ್ಸಾರ್ಬ್ ಮಾಡಿ ಉಷ್ಣಾಂಶವನ್ನು ಜಾಸ್ತಿ ಏರಿಕೆ ಮಾಡಲಿಕ್ಕೆ ಸಹಾಯ ಮಾಡ್ತಾವೆ ಇವು. ರಾಜ್ಯದಲ್ಲಿಯೇ ಗರಿಷ್ಠ ತಾಪಮಾನ. ರಾಯಚೂರು 44.2 ಉಷ್ಣಾಂಶ. ಬಿಸಿಲೂರು ಎಂದೇ ಕರೆಯುವ ರಾಯಚೂರು ಜಿಲ್ಲೆಯಲ್ಲಿ ರಾಜ್ಯದಲ್ಲಿಯೇ ಗರಿಷ್ಠ ಬಿಸಿಲಿನ ತಾಪಮಾನ ದಾಖಲಾಗುವ ಮೂಲಕ ಜನರನ್ನ ಹೈರಾಣಾಗಿಸಿದೆ. ರಾಜ್ಯದಲ್ಲೇ ಅತಿ ಹೆಚ್ಚಿನ ಉಷ್ಣಾಂಶ ದಾಖಲಾಗಿದೆ. ರಾಜ್ಯದಲ್ಲಿ ಬಿಸಿಲಿನ ಬೇಗೆ ದಿನದಿಂದ ದಿನಕ್ಕೆ ಏರುತ್ತಲೇ ಸಾಗಿದ್ದು, ಜನ ಮನೆಯಲ್ಲಿದ್ದರೂ ಫ್ಯಾನ್ ಮತ್ತು ಕೂಲರ್ಗಳಿಂದ ಬಿಸಿಗಾಳಿ ಬರುತ್ತಿರುವುದರಿಂದ ನೆಮ್ಮದಿ ಕಳೆದುಕೊಂಡಿದ್ದಾರೆ. ಪರಿಸ್ಥಿತಿ ಹೀಗೆ ಮುಂದುವರೆದ್ರೆ ಕಷ್ಟ. ಮತ್ತೊಂದ್ ಕಡೆಯಲ್ಲಿ ರಸ್ತೆಗೆ ಯಾಕೆ ಹೋಗಕ್ ಆಗ್ತಾ ಇಲ್ಲ ಅಂತಂದ್ರೆ ಬಿಸಿಲು ಇಲ್ಲಿ. ಬೆಂಗಳೂರಲ್ಲಿ 36 ಡಿಗ್ರಿ ಇದೆ, ಗದಗದಲ್ಲಿ 38 ಡಿಗ್ರಿ ಇದೆ, ರಾಯಚೂರಲ್ಲಿ ಅಂತಂದ್ರು 44 ಡಿಗ್ರಿ. ಜಸ್ಟ್ ಇಮ್ಯಾಜಿನ್ 44 ಡಿಗ್ರಿ ಸೆಲ್ಸಿಯಸ್ ಆ ವಾತಾವರಣದಲ್ಲಿ ಇರೋದು ಹೇಗೆ? ಅಶ್ವಿನಿ, ನಾನೇ ಮೊನ್ನೆ ರಾಯಚೂರು ಹೋಗಿದ್ದೆ, ಕೊಪ್ಪಳ ಹೋಗಿದ್ದೆ, ಹೊಸಪೇಟೆ, ವಿಜಯಪುರ ಎಲ್ಲ ಹೋಗಿದ್ದೆ. ಆ ಬಿಸಿ ಹಬೆಯಲ್ಲಿ ಜನ ಜಾನುವಾರುಗಳೆಲ್ಲ ಹೆಂಗ್ ಬದುಕ್ತಾವ ಅನ್ನೋದೇ ಕಷ್ಟ. ಹೊರಗಡೆ ಹೋಗೋಕ್ ಸಾಧ್ಯವೇ ಇಲ್ಲ. ನೋಡಿ, ಉತ್ತರ ಕರ್ನಾಟಕ ಆ ಭಾಗದಲ್ಲಿ ಬೆಳಿಗ್ಗೆ 8 ಗಂಟೆಯಿಂದ ಮಧ್ಯಾಹ್ನ 1 ಗಂಟೆವರೆಗೆ ಮಾತ್ರ ಸರ್ಕಾರಿ ಕಚೇರಿಗಳು ತೆರೆದಿರ್ತವೆ. ಅದಾದ ನಂತರ ಎಲ್ಲರೂ ಕೂಡ ಮನೆ ಸೇರ್ತಾರೆ. ಅಷ್ಟು ಹಬೆ ಇದೆ, ಅಷ್ಟು ಬಿಸಿಲಿದೆ. ಜನ ಅಂತೂ ಕಂಗಾಲಾಗಿದ್ದಾರೆ. ದಿನದಿನಕ್ಕೂ ಈ ಬಿಸಿಲಿನ ತಾಪ ಹೆಚ್ಚಾಗ್ತಾ ಇದೆ ಬಿಟ್ರೆ ಕಡಿಮೆ ಆಗುವಂತಹ ಸೂಚನೆಗಳಿಲ್ಲ. ಈ ಬೆಂಕಿ ಬಿಸಿಲಿಗೆ ಜನ ಅಂತೂ ತತ್ತರಿಸಿ ಹೋಗಿದ್ದಾರೆ. ಅದರಲ್ಲೂ ಉತ್ತರ ಕರ್ನಾಟಕದ ಹಲವು ಜಿಲ್ಲೆಗಳಲ್ಲಿ ಇದೇ ರೀತಿಯಾದಂತಹ ಪರಿಸ್ಥಿತಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ, ಬಿಸಿಲಿನ ತಾಪಮಾನ ಹೇಗಿದೆ, ಡಿಟೇಲ್ಡ್ ವರದಿ ಇದೆ, ನೋಡ್ಕೊಂಬನ್ನಿ. ಕರುನಾಡಿನಲ್ಲಿ ಬಿಸಿಲು ಧಗಧಗ. ಬಿಸಿಲ ಝಳಕ್ಕೆ ಜನ ಕಂಗಾಲು. ಹೆಚ್ಚಿದ ತಾಪಮಾನ, ಯೆಲ್ಲೋ ಅಲರ್ಟ್. ರಾಜ್ಯದಲ್ಲಿ ಬಿಸಿಲಿನ ಝಳ ದಿನದಿಂದ ದಿನಕ್ಕೆ ಹೆಚ್ಚಾಗುತ್ತಿದ್ದು, ಉತ್ತರ ಕರ್ನಾಟಕ ಭಾಗದಲ್ಲಿ ಅಕ್ಷರಶಃ ಸೂರ್ಯನ ಶಾಖಕ್ಕೆ ಜನ ತತ್ತರಿಸಿದ್ದಾರೆ. ಬೆಂಕಿ ಬಿಸಿಲಿಗೆ ಜನ ಸುಸ್ತು. ಗದಗ ಜಿಲ್ಲೆಯಲ್ಲಿ 38 ಡಿಗ್ರಿ ಉಷ್ಣಾಂಶ. ಗದಗ, ಬೆಟಗೇರಿ, ಅವಳಿ ನಗರಗಳು ಕಾದ ಕಾವಲಿಯಂತಾಗಿವೆ. ಬಿಸಿಲಿನ ತಾಪ ಸಹಿಸಲಾಗಿದೆ. ಜನರು ಹೊರಗಡೆ ತಿರುಗಾಡುವುದೇ ಬೇಡ ಅನ್ನುವಷ್ಟರ ಮಟ್ಟಿಗೆ ಬಿಸಿಲು ಬೆಂಕಿಯಾಗಿದೆ. ಬಿಸಿಲಿನ ತಾಪಮಾನಕ್ಕೆ ವಾಹನ ಸವಾರರ ಪಾಡು ಹೇಳತಿರದಾಗಿದೆ. ಗದಗ ನಗರದಲ್ಲಿ ಸಾಕಷ್ಟು ರಣಭೀಕರ ಬಿಸಿಲು ಆವರಿಸಿರುವಂಥದ್ದು. ಹೀಗಾಗಿ ಬೈಕ್ ಸವಾರರು, ಜನಸಾಮಾನ್ಯರು ಕೂಡ ಪರದಾಡುವಂಥ ಪರಿಸ್ಥಿತಿ ನಿರ್ಮಾಣವಾಗಿರುವಂಥದ್ದು. ನಾನಿವಾಗ ಗದಗನ ಮುಳುಗುಂದ್ ನಾಕಾದಲ್ಲಿದ್ದೇನೆ. ಇಲ್ಲಿ ನಾವು ದೃಶ್ಯದಲ್ಲಿ ಕೂಡ ನೋಡ್ತಾ ಇರ್ಬೋದು. ಮುಳುಗುಂದ್ ನಾಕ ಆಗಿರ್ಬೋದು, ಭೂಮರೆಡ್ಡಿ ಸರ್ಕಲ್ ಆಗಿರ್ಬೋದು, ಟಿಪ್ಪು ಸುಲ್ತಾನ್ ಸರ್ಕಲ್ನಲ್ಲಿ ಕೂಡ ಪ್ರಮುಖ ಸರ್ಕಲ್ಗಳು. ಇಲ್ಲಿ ಸಾಕಷ್ಟು ಪ್ರತಿನಿತ್ಯ ಸಾವಿರಾರು ವಾಹನಗಳು ಓಡಾಡ್ತಾ ಇರ್ತವೆ. ಹೀಗಾಗಿ ಬೈಕ್ ಸವಾರರು ಈ ಒಂದು ಬಿಸಿಲಿನ ಧಗೆಯಿಂದ ರಕ್ಷಣೆ ಮಾಡಿಕೊಳ್ಳಲು ಗ್ರೀನ್ ಮ್ಯಾಟ್ ಕೂಡ ಇಲ್ಲಿ ಪೊಲೀಸ್ ಇಲಾಖೆ ಮತ್ತು ಗದಗ ಬೆಟಗೇರಿ ನಗರಸಭೆ ಅಳವಡಿಕೆ ಮಾಡಿದೆ. ಹೀಗಾಗಿ ಬೈಕ್ ಸವಾರರಿಗೂ ಕೂಡ ಇದು ಸಾಕಷ್ಟು ಅನುಕೂಲವಾಗಿದೆ ಅಂತಲೇ ಹೇಳ್ಬೋದು. ಅಯ್ಯೋ ಸಾಕಪ್ಪ ಸಾಕು ಈ ಬಿಸಿಲು. ಕೋಲಾರ ಜಿಲ್ಲೆಯಲ್ಲಿ 39 ಡಿಗ್ರಿ ಉಷ್ಣಾಂಶ.
ಬರದ ನಾಡು ಕೋಲಾರ ಜಿಲ್ಲೆಯಲ್ಲಿ ದಿನೇ ದಿನೇ ತಾಪಮಾನ ಏರುತ್ತಿದೆ. ದಾಖಲೆ ಪ್ರಮಾಣದ ಬಿಸಿಲ ಜಲಕ್ಕೆ ಜನ ತತ್ತರಿಸಿದ್ದಾರೆ. ಸೂರ್ಯನ ಪ್ರತಾಪಕ್ಕೆ ಜನಜೀವನ ಅಸ್ತವ್ಯಸ್ತವಾಗಿದೆ. 12 ಗಂಟೆ ಅಲ್ಲ 4 ಗಂಟೆ 5 ಗಂಟೆವರೆಗೂ ಇದೇ ಬಿಸಿಲು ಇರ್ತದೆ, ಹಂಗೆ ಇರ್ತದೆ. ಅದೇನು ಬಿಸಿಲು, ಅದೇನು ದೇವ್ರಿಗೆ ತಿಳಿಬೇಕು. ಭಾಳ ತೊಂದರೆ ಏನಪ್ಪ ಜನಗಳಿಗೆ. ನೀರು ಎಷ್ಟು ಕುಡಿದ್ರೆ ಸುಸ್ತ ನೀರು ಕುಡಿದು ಊಟ ಮಾಡೋಕ್ಕಾಗ್ತಾರಲ್ಲ.